ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ನಾನು ಇಂದು ಹರಿದ್ವಾರಕ್ಕೆ ಬಂದಿದ್ದೀನಿ. ದೆಹಲಿಯಿಂದ ಹರಿದ್ವಾರಕ್ಕೆ ಕೇವಲ ₹100 ಚಾರ್ಜ್ ಅದ ಟ್ರೈನಲ್ಲಿ. 6 ತಾಸು ಜರ್ನಿ ಐತಿ. ಈಗ ನೀವು ನೋಡ್ತಾ ಇರೋದು ಗಂಗಾ ನದಿ ತೀರ. ಇದು ಹರಿದ್ವಾರ ಅಂತಂದ್ರೆ ಹಿಂದೂ ಧರ್ಮದವ್ರಿಗೆ ಪವಿತ್ರ ಪಾವನ ಕ್ಷೇತ್ರವಾಗೈತಿ. ಯಾಕಂತಂದ್ರೆ ಇಲ್ಲಿ ಗಂಗಾ ನದಿ ವಿಶಾಲವಾಗಿ ಹರಿತಾಳೆ. ಹೀಗಾಗಿ ಇದಕ್ಕೆ ಗಂಗಾ ದ್ವಾರನೂ ಅಂತಾರೆ ಹರಿದ್ವಾರ. ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡಿತೈತಿ, ಅದ್ಧೂರಿಯಾಗಿ ನಡಿತೈತಿ. ಈಗ ಅದನ್ನು ನಾ ತೋರಿಸ್ತಾ ಇರೋದು ಮಾನಸಾದೇವಿ, ಅದು ಗುಡ್ಡದ ಮ್ಯಾಗದ. ಆಮೇಲೆ ಹೋಗೋಣಂತ ಅಲ್ಲಿ. ಈಗ ಫಸ್ಟು ನಾವು ಇಲ್ಲಿ ಸ್ನಾನ ಮಾಡೋಣಂತ. ಯಾಕೆ ಗಂಗಾ ಸ್ನಾನ ತುಂಗಾಪಾನ ಅಂತೇಳಿ ಹೆಸರದ. ಈಗ ಅದಕ್ಕೆ ಸ್ನಾನಕ್ಕೆ ನಿಂತ್ಕೊಂಡೆ ಇಲ್ಲೇ ನಾನು. ಇಲ್ಲಿ ಸ್ನಾನ ಮಾಡೋದು, ಗಂಗಾ ಸ್ನಾನ ಮಾಡೋದರಿಂದ ಅನೇಕ ರೋಗಗಳು ಮತ್ತು ನಮ್ಮ ಕರ್ಮಗಳು, ನಮ್ಮ ಪಾಪಗಳು ದೂರವಾಗುತ್ತೆ ಅಂತ ಪ್ರತೀತಿ ಇದೆ. ಹೀಗಾಗಿ ಇಲ್ಲಿ ಸ್ನಾನ ಮಾಡಕ್ಕೆ ಕುಂತೆ ಭಾಳ ಆನಂದ ಅನ್ನಿಸ್ತೈತಿ, ನೆಮ್ಮದಿ ಅನ್ನಿಸ್ತೈತಿ. ನೀವು ನಿಮ್ಮ ಕುಟುಂಬದ ಸದಸ್ಯರನ್ನು ಕರ್ಕೊಂಬನ್ನಿ ಇಲ್ಲೇ. ಯಾಕಂದ್ರೆ ಜೀವನದಲ್ಲಿ ಇಲ್ಲಿ ಹರಿದ್ವಾರಕ್ಕೆ ಒಮ್ಮೆ ಆದರೂ ಬರಬೇಕು ಅನ್ನಿಸ್ತದೆ. ನಾನು ಅನೇಕ ವರ್ಷಗಳಿಂದ ಇಚ್ಛೆ ಮಾಡಿಕೊಂಡಿದ್ದೆ. ಇದು ಹರಕಿ ಪೌಡಿ ಇದು. ಇಲ್ಲಿ ನೋಡಿ, ನೀವು ನೋಡ್ತಾ ಇರೋದು ದಿನ ಸಾಯಂಕಾಲ 6:00ಗೆ ಗಂಗಾ ಆರತಿ ನಡಿತೈತಿ. ಭಾಳ ಒಳ್ಳೆಯ ಜಾಗ ಇದು ನೋಡುವಂಥದ್ದು. ಪ್ರತಿಯೊಬ್ಬರು ನೋಡಲೇಬೇಕು ಇದನ್ನು, ಗಂಗಾ ಆರತಿನ ಜೀವನದಾಗ ಒಮ್ಮೆ ಆದರೂ. ಇಲ್ಲೆಲ್ಲ ಗುಡಿ ಅದಾವ, ಸಾಕಷ್ಟು ಜನ ಬಂದಿರ್ತಾರೆ ಇಲ್ಲೇ. ಸಾಯಂಕಾಲಕ್ಕೂ ಭಾಳ ಜನ ಕೊಡ್ತಾರೆ. ಈ ಹರಿಪೋಡಿಗೆ ಬ್ರಹ್ಮಕುಂಡವೆಂದು ಕರೀತಾರೆ. ಯಾಕಂತಂದ್ರೆ ಇಲ್ಲೇ ಸಮುದ್ರ ಮಂಥನ ಮಾಡೋ ವೇಳೆಯಲ್ಲಿ ಅಮೃತದ ಹನಿ ಇಲ್ಲಿ ಬಿತ್ತು ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಗಂಗಾ ನದಿ ತೀರದಲ್ಲಿ ಗಂಗಾ ಆರತಿ ಮಾಡ್ತಾರೆ. ಇದೇ ಸ್ಥಳದಲ್ಲಿ ಮಾಡ್ತಾರೆ. ಇಲ್ಲಿ ಸಕಲ ಪಾಪಗಳು ಕ್ಷಯವಾಗುತ್ತೆ ಅಂತ ಪ್ರತೀತಿ ಇದೆ ಈ ಗಂಗಾ ಆರತಿ ನೋಡೋದರಿಂದ ಅಂಥೇಳಿ ನಮ್ಮ ಭಕ್ತರ ನಂಬಿಕೆ. ಇದಕ್ಕೊಂದು ಹೊಂದಿಕೊಂಡ ಮಾನಸಾದೇವಿ ಮಂದಿರ ಐತಿ ಇಲ್ಲೇ ಮ್ಯಾಲೆ. ಇಲ್ಲಿ ಮಾನಸಾದೇವಿ ಮಂದಿರಕ್ಕೆ ಹೋಗ್ಬೇಕಂತಂದ್ರೆ ಕೇಬಲ್ ಕಾರ್ನಾಗ ಹೋಗ್ಬೋದು. ₹200 ಐತಿ ಅಪ್ ಆ್ಯಂಡ್ ಡೌನ್ ಜರ್ನಿಗೆ, ಅಥವಾ ಸ್ಟೆಪ್ಸ್ ಹತ್ತಿ ಹೋಗ್ಬೋದು. ಇಲ್ಲೇ ಎಂಟ್ರಿ ಫ್ರೀ ಇಲ್ಲ. ಇದು ವಿಹಂಗಮ ನೋಟ. ಮಾನಸಾದೇವಿಯಿಂದ ಭಾಳ ಎತ್ತರಕ್ಕದ ಗುಡ್ಡದು. ಅಲ್ಲಿಂದ ನಮ್ಮ ವಿಹಂಗಮ ನೋಟಿದ್ದು ಭಾಳ ಚೆನ್ನಾಗಿ ಕಾಣಿಸ್ತೈತಿ. ಎಲ್ಲಿ ಬೇಕಾದಲ್ಲಿ ನೋಡಿದ್ರೆ ನೀರೇ ಕಾಣಿಸ್ತದೆ. ಸುತ್ತಲೂ ಗಂಗೆ ಹರಿವಿಕೊಂಡಿದ್ದಾಳೆ ಅಂತ ಹೇಳ್ಬೋದು. ಇಲ್ಲಿ ವಿಶಾಲವಾಗಿ ಹರಿತಿದೆ. ಹೀಗಾಗಿ ಇಲ್ಲಿ ಕುಂಭಮೇಳ ನಡೀತೈತಿ 12 ವರ್ಷಕ್ಕೊಮ್ಮೆ ಅದ್ಭುತವಾಗಿ. ಇದು ಮಾನಸಾದೇವಿ ಹೋಗೋ ದಾರಿಯಾಗ ಕಂಡ ನೋಟ ನೋಡಿರಿ. ಇದು ಹರಿದ್ವಾರ ನದಿಗುಂಟ ಹರಿದೈತಿ. ಇದೇ ನೋಡಿರಿ ಮಾನಸಾದೇವಿ ಗುಡಿ. ಇಲ್ಲಿ ಮನಸಾದೇವಿ ಗುಡಿ ಬಗ್ಗೆ ಹೇಳ್ಬೇಕಂದ್ರೆ, ಇದು ಭಕ್ತರ ಮನೋಕಾಮನೆಗಳನ್ನು ಈಡೇರಿಸತಕ್ಕಂಥ ದೇವಿ. ಇಲ್ಲಿ ಹರಕೆಗಳನ್ನ ತೊಗೊಂಬರ್ತಾರೆ, ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅನೇಕ ಜನ ಭಕ್ತರು ಇಲ್ಲಿ ಬರ್ತಾರೆ. ಹರಿದ್ವಾರಕ್ಕೆ ಬಂದವರು ಈ ದೇವಿ ಗುಡಿಗೆ ಬಂದು ಹೋಗ್ತಾರೆ. ಇದು ಒಳಗಿನ ಪ್ರದೇಶ, ಭಾಳ ರಶ್ ಇರ್ತೈತಿ ಇಲ್ಲೇ ನೋಡಲಿಕ್ಕೆ. ಇದರಿಗೆ ಒಂದು ಚಂಡಿ ಗುಡಿ ಐತಿ ಇದರಿಗೆ ದೇವಿ. ಇಲ್ಲಿ ನೋಡ್ರಿ, ಇಲ್ಲೇ ಇಳಿಯೋ ಹೊತ್ನ್ಯಾಗ, ಈ ಗುಡಿ ಇಳಿಯೋ ಹೊತ್ನ್ಯಾಗ ಇಲ್ಲೊಬ್ಬರು ನಮ್ಮ ಮೋದಿಯವರ ಸ್ವಚ್ಛತಾ ಅಭಿಯಾನವನ್ನು ಸಾಕಾರಗೊಳಿಸಿದ್ದಾರೆ. ಯಾಕಂತಂದ್ರೆ ನಾವು ಕಲ್ತವ್ರೆಲ್ಲ ತಿಂದು ಎಲ್ಲೆಲ್ಲಿ ಹೋಗ್ಬಿಡ್ತೀವಿ. ಅವರು ಪಾಪ ಅಂಗವಿಕಲರದಾರ, ಆದರೂ ಸಹಿತ ಕರ್ತವ್ಯದಲ್ಲಿ ನಿರತರಾಗಿದ್ದರೆ ಇಂಥವ್ರನ್ನ ನಾವು ಗುರುತಿಸಬೇಕು. ಯಾಕಂತಂದ್ರೆ ಅಳಿಲು ಸೇವೆಯನ್ನು ಮಾಡ್ತಾಯಿದ್ದಾರೆ. ಇವು ನೋಡಿರಿ ಮಂಗಗಳು. ಇಲ್ಲಿ ಮಂಗಗಳ ಭಾಳ ವಿಚಿತ್ರ ಅದಾವೆ. ಭಾಳ ಸಣ್ಣ ಅದಾವ, ಕೆಂಪು ಕಲರಿನೂ. ಇಂಥವು ನಮ್ಮ ಮಂಗಗಳು ನಮ್ಮ ಕಡೆ ಸಿಗೋದಿಲ್ಲ. ಈ ಥರ ಟೈಪ ಬೇರೆ ಅದಾವೆ. ಈಗ ಸಾಯಂಕಾಲ ಆಯ್ತು, ಈ ಗಂಗಾ ಆರತಿಗೆ ಅಂಥೇಳಿ ನೋಡಿರಿ ಎಷ್ಟು ಜನ ಸೇರಿದ್ದಾರೆ. ಇದೇ ನೋಡಿರಿ ಗಂಗಾ ಆರತಿ. ದಿನ ಸಾಯಂಕಾಲ 6:30ಕ್ಕೆ ನಡೀತೈತಿ ಇಲ್ಲೇ. ಭಾಳ ಜನ ಸೇರಿರ್ತಾರೆ ಇಲ್ಲೇ. ಇಲ್ಲಿ ನೋಡ್ರಿ, ಇಲ್ಲಿ ಆ ತಾಯಿಯಿಂದ ಆ ದೀಪಗಳನ್ನು ಇಲ್ಲೇ ತೇಲಿ ಬಿಡ್ತಾರೆ ನದಿಯೊಳಗೆ. ಹರ್ ಹರ್ ಗಂಗೆ, ಗಂಗಾ ಮಾತಾ ಕಿ ಜೈ ಅಂತ ಹೇಳ್ಕೊತ ಭಾಳ ನೋಡೋದು. ಇದು ಭಾಳ ಒಂದು ಖುಷಿ ಅನ್ನಿಸ್ತೈತಿ. ಇಂಥ ಧಾರ್ಮಿಕ
ಕೇಂದ್ರಗಳನ್ನು ಭೇಟಿ ಕೊಡಬೇಕು. ಮನಸ್ಸಿಗೆ ನೆಮ್ಮದಿ ಖುಷಿ ಆಗ್ತದೆ ಇಂಥ ಸ್ಥಳಗಳನ್ನು ನೋಡೋದರಿಂದ. ಇಲ್ಲಿ ಹರಿದ್ವಾರಕ್ಕೆ ಬಂದವರು ಪ್ರತಿಯೊಬ್ಬರು ಇಲ್ಲಿ ಭೇಟಿ ಕೊಟ್ಟು ಗಂಗಾ ಆರತಿಯನ್ನು ತಪ್ಪಿಸ್ಕೊಳ್ಳೋದಲ್ಲ, ಎಲ್ಲರೂ ಗಂಗಾ ಆರತಿಯಾಗಿಂದ ಹೋಗ್ತಾರೆ. ಆದರೆ ದುರ್ದೈವ ಸಂಗತಿ ಅಂದರೆ ಇಲ್ಲಿ ಭಾಳ ಗಲೀಜು ಮಾಡ್ತಾರೆ. ಅದೊಂದು ನಮಗೆ ಖೇದಕರ. ಯಾಕಂತಂದ್ರೆ ಇಷ್ಟೆಲ್ಲ ಜನ ಸೇರಿರ್ತಾರೆ, ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅರಿವು ಇರೋದಿಲ್ಲ. ಗಂಗೆ ಪವಿತ್ರವಾದದ್ದು, ಇದನ್ನು ಮಲಿನ ಮಾಡಬಾರ್ದು. ಭಕ್ತರು ಇಲ್ಲಿ ದೀಪಗಳನ್ನು ಬಿಡ್ತಾರೆ ನೋಡ್ರಿ. ಇಲ್ಲಿ ರಭಸವಾಗಿ ಹರಿತಿದೆ. ಆದರೆ ಇಲ್ಲೇ ಈಜಾಡೋ ಮುಂದೆ ನೀರುಗಳ ಮುಂದೆ ಎಚ್ಚರಿಕೆ ಇರಬೇಕು. ಯಾಕಂತಂದ್ರೆ ಇದು ಭಾಳ ಸೆಳವಿನಿಂದ ಕೂಡಿದೆ. ಈಗ ನಾನು ಶಾಂತಿ ಕುಂಜ ಅಂತೇಳಿ ಇಲ್ಲೇ ಐತಿ. ಇಲ್ಲಿ ಅನೇಕ ಗುಡಿಗಳು ಆಶ್ರಮಗಳು ಅದಾವೆ. ಆದರೆ ನಾ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಆದರೆ ಶಾಂತಿ ಕುಂಜಕ್ಕೆ ಬಂದೆ. ಇದು ಗಾಯತ್ರಿ ಗುಡಿ ಐತಿ ಇಲ್ಲೇ. ಮತ್ತು ಇಲ್ಲೇ ವಸತಿಗೆ ಫ್ರೀ ಆಗಿರ್ಬೋದು. ಊಟ ಉಪಹಾರನೂ ಕಡಿಮೆ ರೇಟಿಗೆ ಸಿಗ್ತೈತಿ. ರೈಲ್ವೆ ಸ್ಟೇಷನಿಂದ 8 ಕಿಲೋಮೀಟ್ರ್ ಐತಿ. ಇಲ್ಲಿ ದಯವಿಟ್ಟು ವಿಸಿಟ್ ಮಾಡಿರಿ ಅಂಥೇಳಿ ನಾ ಮುಗಿಸ್ತೀನಿ. ಧನ್ಯವಾದಗಳು.